ಹ್ಯಾಚ್ ಬ್ಯಾಕ್ಸ್ ತಗೋಬೇಕು ಅಂತ ಪ್ಲಾನ್ ಇದ್ದೀರಾ, ಬಟ್ ಆಪ್ಷನ್ಸ್ ನೋಡಿ ತುಂಬಾ ಕನ್ಫ್ಯೂಸ್ ಆಗ್ತಿದ್ದೀರಾ, ಬನ್ನಿ ಕ್ಲಿಯರ್ ಮಾಡೋಣ. ಸೊ ನಿಮ್ ರನ್ನಿಂಗ್ ಏನಾದ್ರು ತಿಂಗಳಿಗೆ 1500 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಅಂಡ್ ಮೋಸ್ಟ್ಲಿ ಹೈವೇಸ್ ಅಲ್ಲಿ ಇರುತ್ತೆ ಅಂದರೆ ಬೆಸ್ಟ್ ಆಪ್ಷನ್ ಬಂದು ಡೀಸೆಲ್ ಅಂಡ್ ನಿಮ್ಗೆ ಓನ್ಲಿ ಆಪ್ಷನ್ ಬಂದು ಟಾಟಾ ಅಲ್ಟ್ರೋಸ್ ಡೀಸೆಲ್. ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ ಹಾಗೂ ಆಟೋಮ್ಯಾಟಿಕ್ ಎರಡು ಸಹ ಸಿಗುತ್ತೆ. ಗಾಡಿ ರೀಸೆಂಟ್ ಆಗಿ ಅಪ್ಗ್ರೇಡ್ ಆಗಿರೋದ್ರಿಂದ ತುಂಬಾ ಫೀಚರ್ಸ್ ಸಹ ಇದೆ. ಬಟ್ ನೀವೇನಾದ್ರೂ ಫಸ್ಟ್ ಟೈಮ್ ಕಾರ್ ಬಯರ್ಸ್ ಆಗಿದ್ದು ಅಂತಾನೆ ನಿಮಗೆ ಬೆಸ್ಟ್ ಆಪ್ಷನ್ ರಿಲಯಬಲ್, ಪ್ರಾಕ್ಟಿಕಲ್ ಹಾಗೂ ಹೆಡ್ಏಕ್ ಫ್ರೀ ಆದಂತ ಮಾರುತಿ ಬಲೀನೋ ಹಾಗೂ ಮಾರುತಿ ಸ್ವಿಫ್ಟ್. ಇದರಲ್ಲಿ ನಿಮಗೆ CNG ಆಪ್ಷನ್ ಸಹ ಇದೆ, ಸೊ ಮೈಲೇಜ್ ಸಹ ಜಾಸ್ತಿ ಸಿಗುತ್ತೆ ಹಾಗೂ ಆಟೋಮ್ಯಾಟಿಕ್ AMT ಸಹ ಆಪ್ಷನ್ ಇದೆ. ಬಟ್ ನೀವೇನಾದ್ರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ನೋಡ್ತಾ ಇದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಬಂದು i20 N-Line. ಸೊ ಇದರಲ್ಲಿ ನಿಮಗೆ ಟರ್ಬೋ ಪೆಟ್ರೋಲ್ ಇಂಜಿನ್ ಜೊತೆಗೆ ಆಟೋಮ್ಯಾಟಿಕ್ ಸಿಗುತ್ತೆ, ಪ್ರಾಪರ್ ಆಟೋಮ್ಯಾಟಿಕ್ ಅಂಡ್ ಪರ್ಫಾರ್ಮೆನ್ಸ್ ವೈಸ್ ದಿಸ್ ಇಸ್ ಅ ಗ್ರೇಟ್ ಕಾರ್. ಬಟ್ ಓವರ್ ಆಲ್ ಬೆಸ್ಟ್ ಆಪ್ಷನ್ ಬೇಕು ಅಂತಾನೆ ನಿಮ್ಗೆ ಟಾಟಾ ಅಲ್ಟ್ರಾಸ್ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದ್ರಲ್ಲಿ ನಿಮಗೆ ಪೆಟ್ರೋಲ್ ಮ್ಯಾನ್ಯುಯಲ್, ಡೀಸೆಲ್ ಮ್ಯಾನ್ಯುಯಲ್, ಪೆಟ್ರೋಲ್ ಆಟೋಮ್ಯಾಟಿಕ್, ಡೀಸೆಲ್ ಆಟೋಮ್ಯಾಟಿಕ್ ಹಾಗೂ ನಿಮಗೆ CNG ಆಪ್ಷನ್ ಸಹ ಬರುತ್ತೆ. ರೀಸೆಂಟ್ಲಿ ಕಾರ್ ಅಪ್ಗ್ರೇಡೆಡ್ ಆಗಿರೋದ್ರಿಂದ ನಿಮಗೆ ಫೀಚರ್ ಫ್ರೆಂಡ್ಲಿ ಕಾರ್ ಸಹ ಆಗಿರುತ್ತೆ. ಸೊ ನೀವು ಈ ಕಾರಲ್ಲಿ ಯಾವ್ದು ಚೂಸ್ ಮಾಡ್ತೀರಾ, ಅಥವಾ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ದಲ್ಲಿ ಕಾರ್ ಯೂಸ್ ಕನ್ನಡನ ಈಗಲೇ ಫಾಲೋ ಮಾಡಿ.